ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಕಲಿ ಆಯಿಲ್ ದಂಧೆಯೊಂದು ಬೆಳಕಿಗೆ ಬಂದಿದೆ. ವಾಹನದ ಆಯಿಲ್ ಅನ್ನ ನಕಲಿಯಾಗಿ ಸಿದ್ಧಪಡಿಸಿ ಮಾರಾಟ ಮಾಡ್ತಾ ಇದ್ದಂತ ದಂಧೆ. ರಸಗೊಬ್ಬರವನ್ನು ಬಳಸಿ ಆಯಿಲ್ ಅನ್ನು ತಯಾರಿಸ್ತಾ ಇದ್ದಂತೆ ಕದೀಮರು ಚಿಕ್ಕಬಳ್ಳಾಪುರದ ಹೊರವಲಯದ ಗೋದಾಮಿನಲ್ಲಿ. ಅದರ ಮೇಲೆ ರೇಡ್ ಆಗಿದೆ, ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹಲವು ಪ್ರತಿಷ್ಠಿತ ಕಂಪನಿಗಳ ಸ್ಟಿಕ್ಕರ್ಗಳನ್ನು ಹಾಕಿ ಆಯಿಲ್ಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು. ನೋಡ್ತಾ ಇದ್ದೀರಿ, ಕ್ಯಾನ್ಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಪ್ರತಿಷ್ಠಿತ ಕಂಪನಿಗಳು. ಶೆಲ್ ಇದ್ದೆಲ್ಲ ಸ್ಟಿಕ್ಕರ್ ಕಾಣಿಸ್ತಾ ಇದೆ ನೋಡಿ. ಶೆಲ್ಲು, ಇಂಡಿಯನ್ ಆಯಿಲು, ಗಲ್ಫ್ ಆಯಿಲು, ಇಂಥ ಪ್ರತಿಷ್ಠಿತ ಕಂಪನಿಗಳ ಸ್ಟಿಕ್ಕರ್ ಹಾಕಿ ನಕಲಿ ಆಯಿಲ್ ಅನ್ನು ಮಾರಾಟ ಮಾಡಲಾಗ್ತಾ ಇತ್ತು ಮಾರ್ಕೆಟ್ ಅಲ್ಲಿ. ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಡೀಸೆಲ್ ಫ್ಲೂಯಿಡ್ನ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ. ಯೂಸಿಂಗ್ ಅಗ್ರಿಕಲ್ಚರಲ್ ಯೂರಿಯಾ ಮತ್ತು ಕಮರ್ಷಿಯಲ್ ಯೂರಿಯಾ ಎರಡೂ ಸಿಕ್ಕಿದೆ. ಬಟ್ ಅಗ್ರಿಕಲ್ಚರಲ್ ಯೂರಿಯಾ ಯೂಸ್ ಮಾಡೋಂಗಿಲ್ಲ, ಅದು ಸಬ್ಸಿಡೈಸ್ಡ್ ರೇಟಿಗೆ ಸಿಗೋದ್ರಿಂದ. ಬಟ್ ಆ ಕವರ್ಸ್ ಮೇಲೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಅದು ಇಲ್ಲಿ ಲೋಕಲ್ದಲ್ಲ, ರಾಜಸ್ಥಾನಿಂದ ಬಂದಿರೋದು ಅಂತ. ಸೊ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ ಎಲ್ಲನೂ. ಸೊ ನಾವು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅದು ಯಾವ ಥರ ಏನಾಗಿದೆ, ಅಗ್ರಿಕಲ್ಚರ್ದೇನಾ ಅಥವಾ ಕಮರ್ಷಿಯಲ್ ಯಾವುದು ಅಂತ ಗೊತ್ತಾಗುತ್ತೆ. ಮೇಡಮ್, ಅಂದರೆ ಯಾವ ರೀತಿ ಮಾಡ್ತಿದ್ರು ಮೇಡಮ್? ಅದೇ ಇವಾಗ ಯೂರಿಯಾ ಬಳಸ್ಕೋತಾರಲ್ವ ಯೂಸ್ ಮಾಡೋಕ್ಕೆ, ಆ್ಯಂಡ್ ಡಿಫ್ರೆಂಟ್ ಕಂಪ್ನೀಸ್ದೆಲ್ಲ ಬಾಕ್ಸಸ್ ಇದೆ. ಸೊ ದಿಸ್ ಈಸ್ ಇಲಿಸಿಟ್ ಆ್ಯಕ್ಟಿವಿಟಿ. ಬೇರೆ ಕಂಪ್ನಿಗಳವ್ರ ಹೆಸರು ಯೂಸ್ ಮಾಡಿಕೊಂಡು ಇವರು ಅದನ್ನು ಆಯಿಲ್ನ ಸಪ್ಲೈ ಮಾಡ್ತಿರೋದು. ಇದರಿಂದ ಕಸ್ಟಮರ್ಸ್ಗೂ ತೊಂದರೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.